ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಮೆಕೆವಲ್ಲಿಯು ಡ್ಯೂಟೀಸ್ ಆಫ್ ಕಿಂಗ್ ಭಾಗ 2ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೆಕೆವಲ್ಲಿಯು ರಾಜನಿಗೆ ನೀಡಿರುವಂತಹ ಕರ್ತವ್ಯಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಡ್ಯೂಟೀಸ್ ಆಫ್ ದಿ ಕಿಂಗ್. ದ ಫಂಕ್ಷನಿಂಗ್ ಆಫ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಮಸ್ಟ್ ಬಿ ಕೆಪ್ಟ್ ಆಸ್ ಎ ಕಾನ್ಫಿಡೆನ್ಷಿಯಲ್ ಆಸ್ ಪಾಸಿಬಲ್ ಬೈ ದ ಕಿಂಗ್. ರಾಜನು ನಿರ್ವಹಿಸುವಂತಹ ಕಾರ್ಯಗಳ ಬಗ್ಗೆ ಆತನು ಬಹಳ ಗುಪ್ತವಾಗಿ ರಹಸ್ಯವಾಗಿ ಇರಿಸಬೇಕಾಗುತ್ತೆ. ಯಾವುದೇ ಕಾರ್ಯಗಳನ್ನು ಬಹಿರಂಗಪಡಿಸದೆ ಆತನು ನಿರ್ವಹಿಸುವಂತಹ ಕಾರ್ಯಗಳ ಬಗ್ಗೆ ರಾಜನಾದವನು ಅತ್ಯಂತ ರಹಸ್ಯವಾಗಿ ಇಡಬೇಕು ಎಂಬುದು ಮೆಕೆವಲ್ಲಿಯು ರಾಜನಿಗೆ ನೀಡುವಂತಹ ಮೊದಲನೇ ಕರ್ತವ್ಯವಾಗಿದೆ. The king must keep up with the regular crowds by attending ಕಾಂಗ್ರೆನ್ಷನ್ ಮೀಟಿಂಗ್ಸ್. ರಾಜನು ನಡೆಸುವಂತಹ ಗುಪ್ತ ಸಭೆ ಸಮಾರಂಭಗಳನ್ನು ಅತ್ಯಂತ ರಹಸ್ಯವಾಗಿ ಇಡಬೇಕು ಎಂಬುದು ಮೆಕೆವಲ್ಲಿಯು ರಾಜನಿಗೆ ನೀಡುವಂತಹ ಮತ್ತೊಂದು ಕರ್ತವ್ಯವಾಗಿದೆ. ಮಸ್ಟ್ ಹ್ಯಾವ್ ದ ಎಬಿಲಿಟಿ ಟು ಸಪ್ರೆಸ್ ದ ಎನಿಮಿ ಇನ್ ಎಮರ್ಜೆನ್ಸೀಸ್. ಯಾವುದೇ ರೀತಿಯಾದಂಥ ತುರ್ತು ಪರಿಸ್ಥಿತಿಗಳಲ್ಲೂ ಕೂಡ ತನ್ನ ಶತ್ರು ರಾಷ್ಟ್ರಗಳಿಗೆ ತಿಳಿಯದಂತೆ ಆತನು ಬಹಳ ನಿಗಾವಹಿಸಬೇಕು ಎಂಬುದಾಗಿ ಸಹ ತಿಳಿಸಿದ್ದಾನೆ. ದ ಕಿಂಗ್ ಮಸ್ಟ್ ಬಿ ಸ್ಟ್ರಾಂಗ್ ಆ್ಯಸ್ ಎ ಲಯನ್ ಆ್ಯಂಡ್ ಆ್ಯಸ್ ಎ ಜೀನಿಯಸ್ ಆ್ಯಸ್ ಎ ಫಾಕ್ಸ್ ಎಂಬುದಾಗಿ ಸಹ ಮೆಕೆವಲ್ಲಿಯು ತಿಳಿಸಿದ್ದಾನೆ. ಅಂದರೆ ಸಿಂಹದಂತೆ ಶೌರ್ಯ, ಹಾಗೆಯೇ ನರಿಯಂತಹ ಕುಟಿಲ ಬುದ್ಧಿಮಂತಿಯೂ ಆಗಿರಬೇಕು ಎಂಬುದು ಮೆಕೆವೆಲ್ಲಿಯವರ ಅಭಿಪ್ರಾಯಪಟ್ಟಿದ್ದಾನೆ. ಅಂದರೆ ರಾಜನಾದವನು ಯಾವುದೇ ಅಧಿಕಾರವನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸಿಕೊಂಡು ರಾಜ್ಯ ರಕ್ಷಣೆ ಮತ್ತು ರಾಜ್ಯ ಪರಿಪಾಲನೆ ಮಾಡಬೇಕೆಂಬುದು ಮೆಕೆವೆಲ್ಲಿಯವರ ಸಲಹೆಯಾಗಿದೆ. ಸಮಯ ಮತ್ತು ಸನ್ನಿವೇಶಗಳಿಗೆ ತಕ್ಕಂತೆ ಸಾಹಸ ಶಕ್ತಿಗಳನ್ನು ಪ್ರದರ್ಶಿಸಬೇಕು, ದುಶ್ಚಟಗಳಿಂದ ದೂರವಿರಬೇಕು, ಸದೃಢನಾಗಿರಬೇಕು ಎಂಬುದಾಗಿ ತಿಳಿಸಿದ್ದಾನೆ. ಸಿಂಹದಂತೆ ಶೌರ್ಯ, ಧೈರ್ಯವುಳ್ಳವನು ಮತ್ತು ನರಿಯಂತಹ ಕುಟಿಲ ಬುದ್ಧಿಮತಿಯೂ ಆಗಿರಬೇಕು ಎಂಬುದು ಮೆಕೆವಲ್ಲಿಯು ತಿಳಿಸಿದ್ದಾನೆ. ಜನರನ್ನು ಪ್ರೀತಿಸುವಂತೆ ನಟಿಸಲು ಬೇಕು, ಭೀತಿಯನ್ನು ಉಂಟು ಮಾಡುವಂತೆಯೂ ಇರಬೇಕು. ಎರಡೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲವಾದ್ದರಿಂದ ಪ್ರೀತಿ ಮಾರ್ಗಕ್ಕಿಂತ ಭೀತಿ ಮಾರ್ಗವೇ ಸೂಕ್ತವೆಂಬ ಅಭಿಪ್ರಾಯವನ್ನು ಮೆಕೆವಲ್ಲಿಯು ತಿಳಿಸಿದ್ದಾನೆ. ಮಸ್ಟ್ ಹ್ಯಾವ್ ದ ಎಬಿಲಿಟಿ ಟು ಸಪ್ರೆಸ್ ದ ಎನಿಮಿ ಇನ್ ಎಮರ್ಜೆನ್ಸೀಸ್. ಈಗಾಗಲೇ ನಾವು ನೋಡಿದಂತೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಶತ್ರುವನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸುವಂತಿರಬೇಕು ಎಂಬುದಾಗಿ ಸಹ ತಿಳಿಸಿದ್ದಾರೆ. ನಂತರದಲ್ಲಿ ನಾವು ಮೆಕೆವಲ್ಲಿಯು ತಿಳಿಸಿರುವಂತಹ ರಾಜನಿಗೆ ಇರಬೇಕಾದಂಥ ಪ್ರಮುಖ ಕರ್ತವ್ಯಗಳನ್ನು ನೋಡೋದಾದರೆ, ರಾಜನು ಜನರನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಪ್ರಚಾರ ಮತ್ತು ಧರ್ಮವನ್ನು ಬಳಸಿಕೊಳ್ಳಬೇಕು ಎಂಬುದಾಗಿ ತಿಳಿಸಿದ್ದಾನೆ. ರಾಜನು ತನ್ನ ರಾಜ್ಯದಲ್ಲಿ ಶಾಂತಿ, ಸಮೃದ್ಧತೆ ಮತ್ತು ನೆಮ್ಮದಿಯನ್ನು ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾನೆ. ನಂತರ ರಾಜನು ಯುದ್ಧದ ಬಗ್ಗೆ ನಿರಂತರ ಜಾಗರೂಕನಾಗಿದ್ದು ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಸಮರ್ಥ ರೀತಿಯಲ್ಲಿ ರೂಪಿಸಿರಬೇಕು. ತುರ್ತು ಪರಿಸ್ಥಿತಿಗಳಲ್ಲಿ ಶತ್ರು ನಿಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ರಾಜನು ಜನರ ಆರ್ಥಿಕ ಅಭಿವೃದ್ಧಿಯ ಕಡೆ ಹೆಚ್ಚಿನ ಗಮನವನ್ನು ನೀಡಿ ಅವರು ಆರ್ಥಿಕ ಭದ್ರತೆಯನ್ನು ಪಡೆಯುವಂತೆ ಮಾಡಬೇಕು. ಇದರಿಂದ ಜನರಿಗೆ ರಾಜನ ಬಗ್ಗೆ ವಿಶ್ವಾಸ ಮತ್ತು ಪ್ರೀತಿ ಹೆಚ್ಚಾಗಿ ಅವರ ಬಗ್ಗೆ ಗೌರವ ಉಂಟಾಗುತ್ತದೆ. ರಾಜನು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಮೂಲಕ ನಿರಂತರ ಜನಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. ರಾಜನು ತನ್ನ ಸಲಹೆಗಾರರು ಮತ್ತು ಮಂತ್ರಿಗಳನ್ನು ನೇಮಕ ಮಾಡಿಕೊಳ್ಳುವಾಗ ಬುದ್ಧಿವಂತರು, ಚತುರರು ಮತ್ತು ರಾಷ್ಟ್ರದ ಹಿತವನ್ನು ಸಾಧಿಸಬಲ್ಲಂತಹ ವ್ಯಕ್ತಿಗಳನ್ನು ಮಾತ್ರ ನೇಮಿಸಿಕೊಳ್ಳಬೇಕು ಎಂದು ಮೆಕೆವಲ್ಲಿಯು ರಾಜನಿಗೆ ಪ್ರಮುಖವಾದಂತಹ ಕರ್ತವ್ಯವೆಂದು ತಿಳಿಸಿದ್ದಾನೆ. ನಂತರದಲ್ಲಿ ನಾವು ನೋಡೋದಾದರೆ, ರಾಜ್ಯದ ಆಡಳಿತ ವ್ಯವಸ್ಥೆಯ ಕಾರ್ಯಾಚರಣೆಯನ್ನು ರಾಜನಾದವನು ಆದಷ್ಟು ಗೌಪ್ಯವಾಗಿ ಮತ್ತು ರಹಸ್ಯವಾಗಿ ಇಡಬೇಕು. ಅಂದರೆ ರಾಜನು ನಿರ್ವಹಿಸುವಂಥ ಕಾರ್ಯಗಳನ್ನು ಅತ್ಯಂತ ಗೌಪ್ಯವಾಗಿ ಮತ್ತು ರಹಸ್ಯವಾಗಿ ಇಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅವುಗಳನ್ನು ಬಹಿರಂಗಗೊಳಿಸಬಾರದೆಂದು ಮೆಕೆವಲ್ಲಿಯು ರಾಜನಿಗೆ ತಿಳಿಸಿದ್ದಾನೆ. ರಾಷ್ಟ್ರದ ಹಿತ ಸಾಧನೆಗಾಗಿ ರಾಜನು ನೀತಿ, ನಿಯಮ, ಕಾನೂನುಗಳನ್ನು ಉಲ್ಲಂಘಿಸಬಹುದು, ಸುಳ್ಳನ್ನು ಹೇಳಬಹುದು, ಮೋಸವನ್ನೂ ಮಾಡಬಹುದು, ಅನಿವಾರ್ಯವೆನಿಸಿದರೆ ಹಿಂಸೆ ಅಥವಾ ಕೊಲೆಯನ್ನೂ ಮಾಡಬಹುದು ಎಂಬುದಾಗಿ ಸಹ ಮೆಕೆವೆಲ್ಲಿ ಹೇಳಿದ್ದಾನೆ. ಅಂದರೆ ರಾಷ್ಟ್ರದ ಹಿತ ಸಾಧನೆಗೋಸ್ಕರ ರಾಜನು ಯಾವುದೇ ಪಾಪ ಕೃತ್ಯಗಳನ್ನು ಮಾಡಿದರೂ ಕೂಡ ಅವು ಯಾವುವೂ ಕೂಡ
ಕಾನೂನಿನ ವ್ಯಾಪ್ತಿಗೆ ಬರುವುದಿಲ್ಲವೆಂದು ಮೆಕೆವೆಲ್ಲಿ ಅಭಿಪ್ರಾಯಪಟ್ಟಿದ್ದಾನೆ. ರಾಷ್ಟ್ರದ ಹಿತ ಸಾಧನೆಗಾಗಿ ರಾಜನಾದವನು ಯಾವುದೇ ನೀತಿ ನಿಯಮ ಕಾನೂನುಗಳನ್ನು ಬೇಕಾದರೂ ಉಲ್ಲಂಘಿಸಬಹುದು. ಅಲ್ಲಿ ರಾಷ್ಟ್ರದ ಹಿತ ಮುಖ್ಯವೇ ಹೊರತು ಬೇರೆ ಏನೂ ಮುಖ್ಯವಲ್ಲ ಎಂಬುದಾಗಿ ಸಹ ಮೆಕೆವೆಲ್ಲಿ ಹೇಳಿದ್ದಾನೆ. ರಾಜ್ಯದ ಹಿತ ಸಾಧನೆಗಾಗಿ ಸುಳ್ಳನ್ನೂ ಹೇಳಬಹುದು, ಮೋಸವನ್ನೂ ಮಾಡಬಹುದು, ಅನಿವಾರ್ಯವೆನಿಸಿದರೆ ಹಿಂಸೆ ಅಥವಾ ಕೊಲೆಯನ್ನೂ ಕೂಡ ಮಾಡಬಹುದು ಎಂಬುದಾಗಿ ಸಹ ಹೇಳಿದ್ದಾನೆ. ನೆಕ್ಸ್ಟ್ ನಾವು ನೋಡೋದಾದರೆ, ಗುರಿ ಮುಖ್ಯ ಸಾಧನವಲ್ಲ, ರಾಜ್ಯ ಮತ್ತು ರಾಜ ಎರಡೂ ಒಂದೇ ಎಂದು ಹೇಳುವ ಮೆಕೆವೆಲ್ಲಿಯು ರಾಜ್ಯದ ಉದ್ದೇಶವನ್ನು ಸಾಧಿಸಲು ಯಾವುದೇ ಮಾರ್ಗವನ್ನಾದರೂ ರಾಜನು ಅನುಸರಿಸಬಹುದೆಂದು ಸಲಹೆ ಮಾಡಿದ್ದಾನೆ. ರಾಜನು ಸ್ವತಃ ನೀತಿವಂತನು, ಧರ್ಮನಿಷ್ಠನು, ಕರುಣೆಯುಳ್ಳವನು ಆಗಿದ್ದು ಇವುಗಳ ಬಂಧನಕ್ಕೆ ಒಳಗಾಗದೆ ಸಮಯಕ್ಕೆ ತಕ್ಕಂತೆ ವರ್ತಿಸಬೇಕು. ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮ, ನೀತಿ, ಅನೀತಿಗಳಿಗೆ ಯಾವುದೇ ಮಹತ್ವ ನೀಡದೆ ರಾಜ್ಯದ ಹಿತಕ್ಕಾಗಿ ಯಾವುದೇ ಕಾರ್ಯವನ್ನು ಬೇಕಾದರೂ ಮಾಡುವಂತಿರಬೇಕು ಎಂದು ಮೆಕೆವೆಲ್ಲಿ ತಿಳಿಸಿದ್ದಾನೆ. ಭರವಸೆಯನ್ನು ನೀಡಬೇಕು, ಈಡೇರಿಸಬಾರದು. ರಾಜನು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಭರವಸೆಗಳನ್ನು ನೀಡಬೇಕೇ ಹೊರತು ಅವುಗಳನ್ನು ಈಡೇರಿಸಬಾರದು. ಜನರು ನಂಬುವಂತೆ ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾನೆ. ರಾಜನು ಒಳ್ಳೆಯ ಗುಣವನ್ನು ಹೊಂದಿರಬೇಕಾಗಿಲ್ಲ. ರಾಜನು ಮಾನವನು ಸ್ವಭಾವತಃ ಕೆಟ್ಟವನೆಂದು, ಸ್ವಾರ್ಥಿಯೆಂದು, ಸುಳ್ಳುಗಾರನೆಂದು, ಮೋಸಗಾರನೆಂದು ಹೇಳಿರುವ ಮೆಕೆವೆಲ್ಲಿ ರಾಜನಲ್ಲಿ ಒಳ್ಳೆಯ ಗುಣಗಳಿರಬೇಕೆಂಬುದು ಅಗತ್ಯವೇನಿಲ್ಲ ಎಂದು ಹೇಳಿದ್ದಾನೆ. ಅಂದರೆ ರಾಜನು ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು. ಅಂದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜನು ಯಾವುದೇ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕೆಂಬ ಯಾವುದೇ ನಿಯಮವಿಲ್ಲ ಎಂಬುದಾಗಿ ಸಹ ಹೇಳಿದ್ದಾನೆ. ನಂತರದ ಪ್ರಮುಖವಾದಂತಹ ಸಲಹೆ ಅಂತ ಹೇಳೋದಾದರೆ, ಪ್ರೀತಿಸುವಂತೆ ನಟನೆ ಮಾಡಬೇಕು. ರಾಜನು ಜನರನ್ನು ಪ್ರೀತಿಸುವಂತೆ ನಟಿಸಬೇಕು, ಹಾಗೆಯೇ ಭಯವನ್ನು ಹುಟ್ಟಿಸುವವನಾಗಿರಬೇಕು. ಇವನ ಪ್ರಕಾರ ಈ ಎರಡೂ ಒಟ್ಟಿಗಿರಲು ಸಾಧ್ಯವಿಲ್ಲ ಎಂಬುದೇ ಆಗಿದೆ. ರಾಜನೀತಿ ಧರ್ಮದ ಬಂದಿಯಲ್ಲ. ರಾಜನು ಸಂಪ್ರದಾಯ, ನೀತಿ, ಧರ್ಮದ ಆದರ್ಶಗಳ ಬಂದಿಯಾಗಿರಬೇಕೆಂದು ಮೆಕೆವೆಲ್ಲಿ ಹೇಳಿದ್ದಾನೆ. ಇವುಗಳ ಬಂದಿಯಾದರೆ ರಾಜ್ಯದ ಪ್ರಗತಿಯನ್ನು ಕಾಣಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಸೈನ್ಯ, ಮೆಕೆವೆಲ್ಲಿಯು ಸೈನ್ಯವು ಪ್ರಜೆಗಳಿಂದ ರಚಿತವಾಗಿರುವಂತೆ ನೋಡಿಕೊಳ್ಳಬೇಕೆಂದು ರಾಜನಿಗೆ ಸಲಹೆ ನೀಡಿದ್ದಾನೆ. ಕೂಲಿಗಾಗಿ ಬರುವವರನ್ನು ಸೇನೆಗೆ ಸೇರಿಸಿಕೊಂಡರೆ ರಾಜ್ಯದ ರಕ್ಷಣೆ ಅಸಾಧ್ಯವೆಂದಿದ್ದು, ಅರಸನು ಯುದ್ಧದ ಕಾಲದಲ್ಲಿ ತನ್ನ ಧೈರ್ಯ, ಶೌರ್ಯವನ್ನು ಪ್ರದರ್ಶಿಸಬೇಕು. ಇದರಿಂದ ಜನರು ಅರಸನನ್ನು ಪ್ರೀತಿಸುತ್ತಾರೆ ಎಂದಿದ್ದಾರೆ. ಹೊಗಳು ಭಟ್ಟರನ್ನು ದೂರವಿರಿಸುವುದು. ಪ್ರಾಮಾಣಿಕರು ರಾಜ ಮತ್ತು ರಾಜ್ಯಕ್ಕೆ ನಿಷ್ಠರಾದವರನ್ನು ಮಂತ್ರಿಗಳನ್ನಾಗಿ ನೇಮಿಸಿಕೊಳ್ಳಬೇಕೆಂದಿರುವ ಮೆಕೆವೆಲ್ಲಿಯು ರಾಜ ಬಯಸಿದಾಗ ಸಲಹೆ ನೀಡುವಂತಹ ಮಂತ್ರಿಗಳನ್ನು ಮಾತ್ರ ಗೌರವಿಸಿ, ಕೇಳದೆ ಬಂದು ಸಲಹೆ ನೀಡುವ ಮಂತ್ರಿಗಳು ಹೊಗಳು ಭಟ್ಟರನ್ನು ದೂರವಿರಿಸಬೇಕು ಎಂದು ಸಲಹೆ ನೀಡಿದ್ದಾನೆ. ಇವರು ಸುಳ್ಳು ಹೇಳುತ್ತಾರೆ ಎಂದಿದ್ದಾರೆ. ಆದ್ದರಿಂದ ಇಂಥವರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ಸಹ ಹೇಳಿದ್ದಾರೆ. ಕ್ರಿಟಿಸಿಸಮ್ಸನ್ನು ನೋಡೋದಾದರೆ, ಮೆಕೆವೆಲ್ಲಿಯು ರಾಜನಿಗೆ ನೀಡಿರುವಂತಹ ಕರ್ತವ್ಯಗಳಲ್ಲಿ ನಾವು ಲೋಪದೋಷಗಳನ್ನು ಕೆಲವು ರಾಜಕೀಯ ಚಿಂತಕರು ಪಟ್ಟಿ ಮಾಡಿದ್ದಾರೆ. ಅವುಗಳನ್ನು ನೋಡೋದಾದರೆ, ಮೆಕೆವೆಲ್ಲಿ ಗೇವ್ ದ ಮೊನಾರ್ಕಿ ಅಂಡ್ ಸಪೋರ್ಟೆಡ್ ಟಾರ್ಚರ್, ಫ್ರಾಡ್ ಅಂಡ್ ಕನ್ನಿಂಗ್, ಇಟ್ ಈಸ್ ನಾಟ್ ಕರೆಕ್ಟ್. ಮೆಕೆವೆಲ್ಲಿ ರಾಜನಿಗೆ ಹೇಳಿರುವಂತಹ ಕರ್ತವ್ಯಗಳ ಬಗ್ಗೆ ರಾಜಕೀಯ ತತ್ವಜ್ಞಾನಿಗಳು ಟೀಕಿಸಿದ್ದಾರೆ. ಮೆಕೆವೆಲ್ಲಿ ಅನೈತಿಕ ಮಾರ್ಗಗಳನ್ನು, ರಾಜನಿಗೆ ದುಶ್ಚಟಗಳನ್ನು, ಆಮೇಲೆ ಅಜ್ಞಾನಗಳನ್ನು, ಫ್ರಾಡನ್ನು, ಕನ್ನಿಂಗನ್ನು, ನೇಚರನ್ನು ತಿಳಿಸಿರುವುದು ಸರಿಯಲ್ಲ ಎಂಬುದಾಗಿ ಸಹ ಹೇಳಿದ್ದಾರೆ. ರಾಜನನ್ನು ಜನತೆ ಭಯದಿಂದ ನೋಡಬೇಕು ಎಂದು ಹೇಳಿರುವುದು ಸರಿಯಲ್ಲ. ಜನರು ಯಾವಾಗ ಬೇಕಾದರೂ ರಾಜನನ್ನು ಪ್ರೀತಿಯಿಂದ ನೋಡಬೇಕೇ ಹೊರತು ಬಹಳ ಭಯದಿಂದ ನೋಡಬಾರದೆಂದು ತಿಳಿಸಿದ್ದಾನೆ. ಇಂತಹ ಅಭಿಪ್ರಾಯವನ್ನು ಒಪ್ಪಲು ಸಾಧ್ಯವಿಲ್ಲ. ಭಯದಿಂದ ಯಾವಾಗಲೂ ಜನರನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಪ್ರೀತಿಯಿಂದ ಜನರ ಮನಸ್ಸನ್ನು ಗೆಲ್ಲಬಹುದು. ಮೆಕೆವೆಲ್ಲಿಯು ನೆರೆಹೊರೆಯ ರಾಷ್ಟ್ರಗಳನ್ನು ಶತ್ರು ರಾಷ್ಟ್ರಗಳೆಂದು ಪರಿಗಣಿಸಬೇಕೆಂದಿರುವುದು ಸರಿಯಲ್ಲ. ಯಾವುದೇ ಒಂದು ರಾಷ್ಟ್ರ ಅಥವಾ ರಾಜ್ಯ ಸ್ವಾವಲಂಬನೆ ಅಲ್ಲ, ಅದು ಬೇರೆ ರಾಷ್ಟ್ರದೊಡನೆ ಅವಲಂಬಿತವಾಗಿರಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಮೆಕೆವೆಲ್ಲಿಯು ರಾಜನಿಗೆ ಬೇರೆ ರಾಷ್ಟ್ರಗಳನ್ನು ಅಥವಾ ನೆರೆಹೊರೆಯ ರಾಜ್ಯಗಳನ್ನು ಶತ್ರು ರಾಜ್ಯಗಳೆಂದು ನೋಡಬೇಕೆಂದು ಹೇಳಿರುವುದು ಸರಿಯಲ್ಲ ಎಂಬುದು ರಾಜಕೀಯ ತತ್ವಶಾಸ್ತ್ರಗಳ ಅಭಿಪ್ರಾಯವಾಗಿದೆ. ಏಕೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು, ರಾಜ್ಯಗಳ ನಡುವಿನ ಸಂಬಂಧವನ್ನು ವೃದ್ಧಿಸಬೇಕಾದರೆ ಪರಸ್ಪರ ರಾಜ್ಯಗಳ ನಡುವೆ ಪ್ರೀತಿ ವಿಶ್ವಾಸವಿರಬೇಕೇ ಹೊರತು ದ್ವೇಷ ವೈಮನಸ್ಯಗಳಲ್ಲ ಎಂದು ಹೇಳಿರುವಂಥದ್ದು ಇಲ್ಲಿ ಕಾಣಬಹುದಾಗಿರುವಂಥ ಬಹಳ
ಗಂಭೀರವಾದಂತಹ ವಿಷಯವಾಗಿದೆ. ಮಾನವನ ಸ್ವಭಾವದ ಬಗ್ಗೆ ಮೆಕವಲ್ಲಿ ಅವರ ವಿವರಣೆ ಸಮರ್ಪಕವಾಗಿಲ್ಲ. ಅವರು ಮನುಷ್ಯನ ಒಳ್ಳೆಯ ಗುಣಗಳ ಕಡೆ ಗಮನವನ್ನು ನೀಡದೆ ಕೇವಲ ಅವರ ದುಶ್ಚಟಗಳ ಬಗ್ಗೆ ನೀಡಿದ್ದಾರೆ. ಮಾನವನು ಕೆಟ್ಟವನಾಗಿದ್ದರೂ ಕೂಡ ಅವನಲ್ಲಿಯೂ ಕೂಡ ಪ್ರೀತಿ, ದಯೆ, ಕಾರುಣ್ಯ, ವಾತ್ಸಲ್ಯ ಮುಂತಾದ ಗುಣಗಳನ್ನು ನಾವು ನೋಡಬೇಕಾಗಿದೆ. ಇಂತಹ ಗುಣಗಳನ್ನು ಪಟ್ಟಿ ಮಾಡುವಲ್ಲಿ ಮೆಕವಲ್ಲಿ ಅವರು ವಿಫಲರಾಗಿದ್ದಾರೆ ಎಂಬುದಾಗಿ ಸಹ ನಾವು ಹೇಳಬಹುದು. ಮೆಕೆವಲ್ಲಿಯ ಕಾಲದಲ್ಲಿ ರೋಮ್ ಗಣರಾಜ್ಯ ಅತ್ಯಂತ ಪ್ರಗತಿದಾಯಕವಾಗಿದ್ದು ಅಲ್ಲಿನ ಜನರು ಕಾನೂನನ್ನು ಗೌರವಿಸುವುದು ಮತ್ತು ಶಕ್ತಿವಂತರು ಆಗಿದ್ದರು. ಇಟಲಿಯ ಜನತೆಯಲ್ಲಿ ಇಂತಹ ಗುಣಗಳು ಇರಲಿಲ್ಲ. ಆದ್ದರಿಂದ ಗಣರಾಜ್ಯ ಪದ್ಧತಿ ಸರಿ ಹೊಂದುವುದಿಲ್ಲ. ಅರಸೊತ್ತಿಗೆಯನ್ನು ಸ್ಥಾಪಿಸಿ ಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡಿ ಗಣರಾಜ್ಯ ಸ್ಥಾಪಿಸಬೇಕೆಂಬುದು ಹೇಳಿದ್ದಾನೆ. ಇಂತಹ ಬದಲಾವಣಾ ವಿಧಾನವನ್ನು ಮಾತ್ರ ತಿಳಿಸಿಲ್ಲ. ಮೆಕೆವಲ್ಲಿಯ ಚಿಂತನೆ ಮತ್ತು ತತ್ವಗಳನ್ನು ಎಲ್ಲರೂ ತಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸುತ್ತಾರೆ. ಪ್ರಚಲಿತ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಹಿಡಿಯಲು ತನ್ನ ರಾಜಕೀಯ ತತ್ವಜ್ಞಾನಗಳನ್ನು ಪ್ರತಿಪಾದಿಸಿದ್ದಾನೆ. ಎಲ್ಲ ಪ್ರಜ್ಞಾವಂತ ಜನರು ಈ ವಿಚಾರಗಳನ್ನು ಪ್ರಶಂಸಿಸುತ್ತಾ ಒಪ್ಪಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪಾಶ್ಚಾತ್ಯ ರಾಜಕೀಯ ಇತಿಹಾಸದಲ್ಲಿ ಸುಪ್ರಸಿದ್ಧನಾದ ಮೆಕೆವಲ್ಲಿಯನ್ನು ಭಾರತದ ಸುಪ್ರಸಿದ್ಧ ರಾಜಕೀಯ ಚಿಂತನೆಯ ಚಾಣಕ್ಯ ಖ್ಯಾತಿಯ ಕೌಟಿಲ್ಯನಿಗೆ ಹೋಲಿಸಲಾಗುತ್ತದೆ. ಈತನ ಗ್ರಂಥವಾದಂಥ ದಿ ಪ್ರಿನ್ಸ್ ಅನ್ನು ಕೌಟಿಲ್ಯನ ಅರ್ಥಶಾಸ್ತ್ರದ ಗ್ರಂಥಕ್ಕೂ ಹೋಲಿಸಲಾಗುತ್ತದೆ. ಈತನ ಚಿಂತನೆಯು ಆದರ್ಶ ಮತ್ತು ತಾತ್ವಿಕ ದೃಷ್ಟಿಕೋನವನ್ನು ಹೊಂದಿರದೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿದೆ. ರಾಜ್ಯದ ಉಗಮಕ್ಕಿಂತ ರಾಜ್ಯ ರಕ್ಷಣೆಯ ಬಗ್ಗೆ ವಿವರಿಸಿದ್ದು ಅತ್ಯಂತ ಕೀರ್ತಿ ಪಾತ್ರನಾಗಿದ್ದಾನೆ. ಧರ್ಮ ಮತ್ತು ರಾಜಕೀಯ, ನೀತಿ ಮತ್ತು ರಾಜಕೀಯವನ್ನು ಮೊದಲ ಬಾರಿಗೆ ಪ್ರತ್ಯೇಕಿಸಿದ ಕೀರ್ತಿ ಮೆಕೆವಲ್ಲಿಗೆ ಸಲ್ಲುತ್ತದೆ. ಅಧಿಕಾರ ಸಿದ್ಧಾಂತವನ್ನು ವೈಜ್ಞಾನಿಕವಾಗಿ ನಿರೂಪಿಸಿರುವ ಮೆಕೆವಲ್ಲಿ ರಾಜತಂತ್ರವೆಂದರೆ ಕಪಟತಂತ್ರವೂ ಆಗಬೇಕು ಎಂದು ಹೇಳುವ ಮೂಲಕ ಅಧಿಕಾರ ಸಿದ್ಧಾಂತಕ್ಕೆ ಹೊಸ ಆಯಾಮವನ್ನೇ ತಂದುಕೊಟ್ಟಂಥ ಕೀರ್ತಿ ಮೆಕೆವಲ್ಲಿಗೆ ಸಲ್ಲುತ್ತದೆ. ಈತನನ್ನು ಕೆಲವರು ರಾಜಕೀಯ ಒಳಸಂಚುಗಾರ, ಉದ್ರಿಕ್ತ, ದೇಶಭಕ್ತ, ಅರಸೊತ್ತಿಗೆ ಆರಾಧಕ, ಪ್ರಜಾಪ್ರಭುತ್ವದ ಅವಿಶ್ವಾಸಿ ಎಂದೆಲ್ಲ ಟೀಕಿಸಿದ್ದಾರೆ. ಇವನು ಧಾರ್ಮಿಕ, ಆರ್ಥಿಕ, ರಾಜಕೀಯ ವಿಚಾರಗಳನ್ನು ರಾಜಕೀಯದಿಂದ ಮಾನದಂಡದಿಂದ ಅಳೆದವನು. ಪ್ರೊಫೆಸರ್ ಜಾಸ್ಕಿ ಅವರ ಪ್ರಕಾರ ಮೆಕೆವಲ್ಲಿಯು ಅತ್ಯಂತ ರಾಷ್ಟ್ರಪ್ರೇಮಿ. ಅವನ ಸಿದ್ಧಾಂತಗಳೆಲ್ಲವೂ ಅಸತ್ಯಪೂರ್ಣ ಹಾಗೂ ಅನೈತಿಕವಾದದ್ದು ಎಂದಿದ್ದಾನೆ. ಆದರೂ ಮೆಕೆವಲ್ಲಿಯ ತತ್ವ ಸಿದ್ಧಾಂತಗಳನ್ನು ವಿಶ್ವದ ಎಲ್ಲ ವಿಶ್ವವಿದ್ಯಾನಿಲಯಗಳ ರಾಜಕೀಯ ಸಂಶೋಧಕರು, ರಾಜಕೀಯ ಪ್ರವಾಚಕರು ಅಧ್ಯಯನ ಮಾಡುವಷ್ಟರ ಮಟ್ಟಿಗೆ ಮಹತ್ವಪೂರ್ಣವಾಗಿದೆ. ಹಾಗೂ ವಿಶ್ವದ ಬಹುತೇಕ ಎಲ್ಲ ರಾಜಕಾರಣಿಗಳು ಬಾಹ್ಯವಾಗಿ ಮೆಕೆವಲ್ಲಿಯ ಚಿಂತನೆಯನ್ನು ಟೀಕಿಸಿದ್ದರೂ ಆಂತರಿಕವಾಗಿ ಆರಾಧಿಸುತ್ತಾರೆ. ಮೆಕೆವಲ್ಲಿ ವ್ಯಕ್ತಿಯಾಗಿ ಮತ್ತು ಮೆಕೆವಲ್ಲಿಯದ ಗ್ರಂಥ ದಿ ಪ್ರಿನ್ಸ್ ಸರ್ವಕಾಲಕ್ಕೂ ಯೋಗ್ಯವಾದಂತಹ ಗುಣ ಮತ್ತು ಲಕ್ಷಣವನ್ನು ಹೊಂದಿದೆ. ಈ ಒಂದು ತರಗತಿಯಲ್ಲಿ ಮೆಕೆವಲ್ಲಿಯು ರಾಜನಿಗೆ ನೀಡಿರುವಂಥ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಧನ್ಯವಾದಗಳು.